ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಮೇ ತಿಂಗಳಿನಲ್ಲಿ ಹಿಂದೆಂದೂ ಇಂಥ ಮಳೆ ಸುರಿದಿರಲಿಲ್ಲ. ಮುಂಗಾರಿನ ಆರಂಭದಲ್ಲಿ ಇಷ್ಟೊಂದು ಅನಾಹುತ ಅವಾಂತರ ಆಗಿರಲಿಲ್ಲ. ಅಂತ ಮಹಾಮಳೆ ಕರಾವಳಿ ಭಾಗದಲ್ಲಿ ಸುರಿತಾ ಇದೆ. ವರುಣನ ಒಂದೇ ಹೊಡೆತಕ್ಕೆ ಇರೋ ಬರೋ ನದಿಗಳೆಲ್ಲ ಉಕ್ಕಿ ಹರಿತಾ ಇದ್ರೆ ಮನೆ ಮುಂದೆನೆ ಹೊಳೆಯಂತೆ ನೀರು ಬೋರ್ಗರಿತಾ ಇದೆ. ಇತ್ತ ಹಾಸನದಲ್ಲಿ ಗುಡ್ಡ ಬಾಯ್ಬಿಡ್ತಾ ಇದ್ರೆ ಚಿಕ್ಕಮಗಳೂರಿನಲ್ಲಿ ಮರಗಳು ಧರೆಗುರುಳುತ್ತಾ ಇವೆ. ಬಹಳಷ್ಟು ಕಾರ್ಮಿಕರಿಗೂ ಸಮಸ್ಯೆ ಆಗಿದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಇವತ್ತು ಮಹಾಮಳೆಗೆ 4 ಮಂದಿ ಬಲಿಯಾಗಿದ್ದಾರೆ. ಯರಗೊಂಡೆ ಫಾಲ್ಸ್ನಲ್ಲಿ ಕೊಚ್ಚಿ ಹೋಗ್ತಿದ್ದ 5 ರೋಚಕ ರಕ್ಷಣೆ. ಕೆರಳಿದ ಕುಮಾರಧಾರ, ನೇತ್ರಾವತಿ ನದಿ ಅಬ್ಬರ, ಮಳೆಯೂರಾದ ಮಂಗಳೂರು. ಸಕಲೇಶ್ವರದಲ್ಲಿ ಗುಡ್ಡ ಕುಸಿತ, ಅಪಾಯಕ್ಕೆ ಸಿಲುಕಿದ ಕುಟುಂಬ. ಧಾರಾಕಾರವಾಗಿ ಮಳೆ ಸುರಿತದಿಂದಾಗಿ ಸಾಕಷ್ಟು ಅವಘಡಗಳು ಸಂಭವಿಸುತ್ತದೆ. ವಿಶೇಷವಾಗಿ ರಾಜಧಾನಿ ಬೆಂಗಳೂರು ಹಾಗೂ ಬಂದೂರು ನಗರಿ ಮಂಗಳೂರನ್ನ ಸಂಪರ್ಕ ಮಾಡ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ, ಆ ಶಿರಾಡಿ ಘಾಟ್ ಮಾರ್ಗದಲ್ಲಿ ಹಲವಾರು ಕಡೆ ಕಳೆದ ವರ್ಷ ಕೂಡ ಭೂಕುಸಿತ ಆಗಿತ್ತು. ಅದರಿಂದಾಗಿ ಸಾಕಷ್ಟು ಅನಾಹುತಗಳಾಗಿತ್ತು. ಈಗ ಈ ವರ್ಷ ಕೂಡ ಅದೇ ರೀತಿ ಆಗಿರ್ತಕ್ಕಂಥ ಘಟನೆಗಳು ಮರುಕಳಿಸ್ತಾ ಇದೆ. ಕಾಫಿ ತೋಟದ ಕಾರ್ಮಿಕರಿದ್ದ ಮನೆ ಮೇಲೆ ಬಿದ್ದ ಮರ. ಹಾಸನ ಜಿಲ್ಲೆಯ ಸಕಲೇಶ್ವರದಿಂದ ಹೊರವದಿರತಕ್ಕಂಥ ಆನೆಮಾಲ್ ಬಳಿ ಈ ಒಂದು ಗುಡ್ಡ ಕುಸಿತಾಗಿರ್ತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಮೇಲ್ಭಾಗದಲ್ಲಿ ಮನೆಗಳು ಕೂಡ ಇದ್ದಾವೆ. ಆ ಮನೆಗಳ ಸಮೀಪವೇ ರಸ್ತೆಯನ್ನು 90 ಡಿಗ್ರಿ ಅಷ್ಟು ಭಾಗದಲ್ಲಿ ಬಗ್ದಿರತಕ್ಕಂಥ ಹಿನ್ನೆಲೆಯಲ್ಲಿ ಕೆಳಗಡೆ ತಡೆಗೋಡೆಯನ್ನು ಕಟ್ಟಿದರೂ ಕೂಡ ಮಣ್ಣು ನಿರಂತರವಾಗಿ ಕುಸಿದು ಬರ್ತಾ ಇದೆ. ಇಡೀ ಏರಿಯಾ ಜಲಮಯವಾಗಿದೆ. ಇದೊಂದು ಸೂರು ಛಿದ್ರವಾಗಿದೆ. ದವಸ ಧಾನ್ಯ ಮಣ್ಣು ಪಾಲಾಗಿದೆ. ಗುಡ್ಡದ ಮೇಲಿನ ಭೂತ ಕುಟುಂಬವನ್ನು ಆತಂಕಕ್ಕೆ ದೂಡಿದೆ. ಮಂಗಳೂರು, ಹಾಸನ, ಚಿಕ್ಕಮಗಳೂರು, ಮಡಿಕೇರಿಯಲ್ಲಿ ಅಬ್ಬರದ ಮಳೆಯಾಗಿದ್ದು ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಮೇನಲ್ಲಿ ರಾಜ್ಯಕ್ಕೆ ಕಾಲಿಟ್ಟಿರೋ ಮುಂಗಾರು ಇಡೀ ಕರಾವಳಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ನಿರಂತರವಾಗಿ ಸುರಿಯುತ್ತಿರೋ ಮಳೆಗೆ ಮಂಗಳೂರು ಹೊರವಲಯದ ಮರವೂರು ಸಂಪೂರ್ಣ ಜಲಾವೃತಗೊಂಡಿದೆ. ಫಲ್ಗುಣಿ ನದಿ ಪಕ್ಕದಲ್ಲೇ ಇರೋ ಏರಿಯಾದಲ್ಲಿ ಮನೆ ಮುಂದೆಯೇ ನದಿಯಂತೆ ನೀರು ಹರಿಯುತ್ತಿದೆ. ಮನೆಗೂ ನೀರು ಹೊಕ್ಕಿದೆ. ಮನೆಗಳು ಕುಸಿಯೋ ಆತಂಕ ಇದ್ದು ಇಲ್ಲಿನ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ಕೋಡಿಯಾಲ್ಬೈಲ್, ಭಗವತಿ ನಗರದಲ್ಲೂ ಜನವಸತಿ ಪ್ರದೇಶದಲ್ಲಿ ಕಾಲುವೆಯಂತೆ ನೀರು ಹರಿಯುತ್ತಿದೆ. ಭಗವತಿ ನಗರದಲ್ಲಿ ಪಿಜಿಗೆ ನೀರು ನುಗ್ಗಿದ್ದು ಇಲ್ಲಿದ್ದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಳಿಗ್ಗೆ ಬಂದು ರೆಡಿಯಾಗಿ ಕೂತಿದ್ದೆ. ಇಲ್ಲಿ ಫುಲ್ ನೀರು ಇಲ್ಲಿ ತನಕ ಬಂದಿತ್ತು. ಜೋರ್ ಮಳೆ ಬಂದು ಇಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಪಾಪ ಇಲ್ಲಿ ಬೇರೆಯವ್ರು ಹೋಗುದನ್ನು ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಪಾಪ ಮಕ್ಳಿಗೆ ಎಕ್ಸಾಮ್ ಇತ್ತು, ಅವರು ಎದ್ದು ನೀರಲ್ಲಿ ಹೋಗಿದ್ದಾರೆ. ಆದ್ರೂ ಎಕ್ಸಾಮ್ ಬರಿಬೇಕು ಅಂತ ಇದಕ್ಕೊಂದು ಸರಿಯಾದ ಪರಿಹಾರ ಕೊಟ್ರೆ ಒಳ್ಳೇದಿತ್ತು. ಮಂಗಳೂರಿನ ಪಂಪ್ವೆಲ್ ಫ್ಲೈಓವರ್ ಕೆಳಭಾಗ ನೀರಿನಿಂದ ಫುಲ್ ಆಗಿದೆ. ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಬಳಿ ಕುಮಾರಧಾರ ನದಿ ಅಪಾಯದ ಮಟ್ಟ ಮೀರಿದ್ದು ಸ್ನಾನಘಟ್ಟ ಮುಳುಗಡೆ ಆಗಿದೆ. ಭಕ್ತರ ಪವಿತ್ರ ಸ್ನಾನಕ್ಕೆ ಬ್ರೇಕ್ ಬಿದ್ದಿದ್ದು ತಲೆಗೆ ನೀರು ಚಿಮುಕಿಸಲು ಮಾತ್ರ ಅನುಮತಿ ನೀಡಲಾಗಿದೆ. ಫಾಲ್ಸ್ನಲ್ಲಿ ಕೊಚ್ಚಿ ಹೋಗ್ತಿದ್ದ 5 ಪ್ರವಾಸಿಗರ ರಕ್ಷಣೆ. ಮೂಡಬಿದ್ರೆಯ ಪುತ್ತಿಗೆ ಗ್ರಾಮದ ಇರುಗುಂಡಿ ಫಾಲ್ಸ್ನ ಮೇಲ್ಭಾಗದಲ್ಲಿ ಪ್ರವಾಸಿಗರು ಹುಚ್ಚಾಟವಾಡ್ತಿದ್ರು. ಈ ವೇಳೆ ಏಕಾಏಕಿ ನೀರು ನುಗ್ಗಿದ್ದು ಕೊಚ್ಚಿಕೊಂಡು ಹೋಗ್ತಿದ್ದ 5 ಸ್ಥಳೀಯರು ರಕ್ಷಿಸಿದ್ದಾರೆ. ಕಲ್ಲಡ್ಕ ಬಳಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮೇಲ್ಸೇತುವೆ ಮೇಲಿಂದ ನೀರು ಧುಮ್ಮಿಕ್ಕುತ್ತಿದ್ದು ಫ್ಲೈಓವರ್ ಫಾಲ್ಸ್ ಅಂತ ಜನ ವ್ಯಂಗ್ಯವಾಡ್ತಿದ್ದಾರೆ. ಹಾಸನದಲ್ಲಿ ಬಾಯ್ಬಿಟ್ಟ ಗುಡ್ಡ, ಆನೆ ಮಹಲ್ ನಿವಾಸಿಗಳಿಗೆ ಡವಡವ. ಈತ ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ನಿಲ್ಲುತ್ತಲೇ ಇಲ್ಲ. ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಶಿರಾಡಿ ಘಾಟ್ ರಸ್ತೆಯಲ್ಲಿ ಪದೇ ಮಣ್ಣು ಕುಸಿಯುತ್ತಿದೆ. ಸಕಲೇಶ್ವರದಿಂದ ಮಂಗಳೂರಿಗೆ ತೆರಳು ಆನೆ ಮಹಲ್ ರಸ್ತೆ ಬಳಿ TV9 ತಂಡ ವರದಿ ಮಾಡಲು ಹೋದಾಗ ಕೂಡ ಮಣ್ಣು ಕುಸಿಯುತ್ತಲೇ ಇತ್ತು. ರಸ್ತೆ ಬದಿಯ ಮಣ್ಣು ಕುಸಿತದಿಂದ ಸುತ್ತಮುತ್ತ ನಿವಾಸಿಗಳು ಆತಂಕಗೊಂಡಿದ್ದಾರೆ.
ಶಿರಾಡಿ ಘಾಟ್ ರಸ್ತೆ ಸಂಪೂರ್ಣ ರಾಡಿಮಯ ಆಗಿದ್ದು ವಾಹನವೊಂದು ಅಲ್ಲೇ ಸಿಲುಕಿಕೊಂಡಿತ್ತು. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಮುಂದುವರೆದಿದೆ. ಸಾಕಷ್ಟು ಅವಘಡಗಳು ಸಂಭವಿಸುತ್ತದೆ. ವಿಶೇಷವಾಗಿ ರಾಜಧಾನಿ ಬೆಂಗಳೂರು ಹಾಗೂ ಬಂದರು ನಗರಿ ಮಂಗಳೂರನ್ನ ಸಂಪರ್ಕ ಮಾಡ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ 75 ಏನಿದೆ, ಆ ಶಿರಾಡಿ ಘಾಟ್ ಮಾರ್ಗದಲ್ಲಿ ಹಲವಾರು ಕಡೆ ಕಳೆದ ವರ್ಷ ಕೂಡ ಭೂಕುಸಿತ ಆಗಿತ್ತು. ಅದರಿಂದಾಗಿ ಸಾಕಷ್ಟು ಅನಾಹುತಗಳಾಗಿತ್ತು. ಈಗ ಈ ವರ್ಷ ಕೂಡ ಅದೇ ರೀತಿ ಆಗಿರ್ತಕ್ಕಂಥ ಘಟನೆಗಳು ಮರುಕಳಿಸ್ತಾ ಇದೆ. ಸಕಲೇಶಪುರ, ಆಲೂರು, ಬೇಲೂರು, ಹಾಸನ ಭಾಗದಲ್ಲಿ ಧಾರಾಕಾರ ಮಳೆ ಆಗ್ತಿದ್ದು ಸಕಲೇಶಪುರ ಪಟ್ಟಣದ ಅರೆಹಳ್ಳಿ ಗ್ಯಾಸ್ ಗೋಡನ್ ಬಳಿ ಮಣ್ಣು ಕುಸಿದಿದೆ. ಮನೆಗಳಿಗೂ ಮಣ್ಣು ಮಿಶ್ರಿತ ನೀರು ನುಗ್ಗಿದೆ. ಸಕಲೇಶಪುರದ ಕುಶಾಲನಗರ ಬಡಾವಣೆಯ ಹಿಲಾಲ ಮಸೀದಿ ರಸ್ತೆಯಲ್ಲಿ ಮನೆಗಳು ಕುಸಿಯೋ ಭೀತಿ ಇದ್ದು 4 ಕುಟುಂಬಗಳ ಸ್ಥಳಾಂತರಕ್ಕೆ ಸೂಚಿಸಲಾಗಿದೆ. 4 ವರ್ಷದಿಂದ ಈ ಥರದೊಂದು ಸ್ಥಿತಿ ನಾವು ಕಾಣಲಿಲ್ಲ. ಇದು ಲಾಸ್ಟ್ ಇಯರಲ್ಲೂ ಒಂದು ಲೇಔಟ್ ಮಾಡಿದ್ದಾರೆ. ಲೇಔಟ್ ಮಾಡಿದ ಮೇಲಿಂದ ಆ ಲೇಔಟಿನ ಲಾಸ್ಟಿನ ಒಂದು ಸಂಪರ್ಕ ಏನಿದೆ, ನೀರು ಹೋಗೋ ಸಂಪರ್ಕ ಈ ಕಡೆ ಕೊಟ್ಟಿದ್ದಾರೆ. ಯಾಕಂದರೆ ಅವರು ಜೀವನ ಮಾಡಬೇಕು, ನಾವು ಜೀವನ ಮಾಡಬಾರ್ದ ಸರ್ ಹೇಳಿ? ಇಲ್ಲಿ ನೀರೆಲ್ಲ ನುಗ್ಗಿ ಅಡುಗೆ ಮನೆ ಇಲ್ಲೆಲ್ಲ ಸರ್ ಚಿಕ್ಕ ಚಿಕ್ಕ ಹಾವಿನ ಮರಿಗಳು ಎಲ್ಲ ಬಂದಿದೆ ಸರ್ ಇಲ್ಲಿ. ಹಾಸನ ಹಾಗೂ ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆ ಆಗ್ತಿರೋದ್ರಿಂದ ಮೇ ತಿಂಗಳಲ್ಲೇ ಹೇಮಾವತಿ ನದಿ ಮೈದುಂಬಿ ಹರಿಯುತ್ತಿದೆ. ಮೂಡಿಗೆರೆ ತಾಲೂಕಿನ ಬಾಳೂರು ಎಸ್ಟೇಟ್ನಲ್ಲಿ ಕಾಫಿ ತೋಟದ ಕಾರ್ಮಿಕರ ಲೈನ್ ಮನೆಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದಿದ್ದು ಕಾರ್ಮಿಕ ಮಹಿಳೆ ಸುನಂದ ಸ್ಥಿತಿ ಗಂಭೀರವಾಗಿದೆ. ಅದೃಷ್ಟವಶಾತ್ 20 ಕಾರ್ಮಿಕರು ಪಾರಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH